ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಅರುಣ್ ಕುಮಾರ್ ಕದಂ. ಕಲಬುರಗಿ ಜೈಲಿಗೆ 3 ಜನ ಸಜಾ ಕೈದಿಗಳು ಪರಾರಿಯಾಗುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಡಿಜಿಪಿ ಅಲೋಕ್ ಕುಮಾರ್ ಅವರು ಕಲಬುರಗಿ ಕೇಂದ್ರ ಕಾರಾಗೃಹಕ್ಕೆ ಭೇಟಿಯನ್ನು ನೀಡಿ ಅಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಸುಮಾರು ಇದೇ ತಿಂಗಳು ಜುಲೈ 14ರಂದು 3 ಜನ ಸಜಾ ಕೈದಿಗಳಾದಂತಹ ಸಂತೋಷ್, ಸಾಗರ್ ಮತ್ತು ಮಸ್ತಾನ್ ಅನ್ನೋ 3 ಜನ ಕೈದಿಗಳು ಪರಾರಿಯಾಗಿದ್ದರು. ಆ ಪರಾರಿಯಾಗಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ 17 ದಿನ ಕಳೆದರೂ ಕೂಡ ಇನ್ನೋರ್ವ ಆರೋಪಿ ಪ್ರಮುಖ ಆರೋಪಿ ಏನಿದ್ದಾನೆ ಮಸ್ತಾನ್ ಇನ್ನೂ ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ, ಇನ್ನೂ ಕೂಡ ನಾಪತ್ತೆ ಆಗಿರುವಂಥದ್ದು. ಆದರೆ ಸಂತೋಷ್ ಮತ್ತು ಸಾಗರನ ಕಲಬುರಗಿ ಪೊಲೀಸರು ಬಂಧಿಸಿ ಈಗ ಅವರಿಗೆ ಮತ್ತೆ ಜೈಲಿಗೆ ಕಳುಹಿಸಿದ್ದಾರೆ. ಈ ಒಂದು ಜೈಲಿನಲ್ಲಿಂದ ಎಸ್ಕೇಪ್ ಆದಂಥ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಕಲಬುರಗಿ ಇಂದು ಕೇಂದ್ರ ಕಾರಾಗೃಹಕ್ಕೆ ಭೇಟಿಯನ್ನು ನೀಡಿ ಅಲ್ಲಿ ಏನೇನೆಲ್ಲ ಲೋಪದೋಷಗಳಿದ್ದಾವೆ ಅಲ್ಲಿ ಕೇಂದ್ರ ಕಾರಾಗೃಹದ ಸಂಪೂರ್ಣವಾಗಿ ಅಧಿಕಾರಿಗಳಿಂದ ಮಾಹಿತಿಯನ್ನು ತೆಗೆದುಕೊಂಡು ಈಗ ಪರಿಶೀಲನೆ ನಡೆಸಿರುವಂಥದ್ದು. ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಯಾಕಂತಂದರೆ 25 ಅಡಿ ಎತ್ತರದ ಗೋಡೆಯನ್ನು ಹಾರಿ 3 ಜನ ಸಜಾ ಬಂದಿ ಕೈದಿಗಳು ಎಸ್ಕೇಪ್ ಆಗ್ತಾರಂತಂದರೆ ಆ ಒಂದು ಕೇಂದ್ರ ಕಾರಾಗೃಹದಲ್ಲಿ ಯಾವ ರೀತಿಯಾಗಿ ಏನಂತಂದರೆ ಅಲ್ಲಿ ಭದ್ರತೆ ಇದೆ ಅನ್ನೋದ್ರ ಬಗ್ಗೆ ಈಗ ಸಂಶಯನ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಇಂದು ಸ್ವತಃ ಡಿಜಿಪಿ ಅಲೋಕ್ ಕುಮಾರ್ ಅವರು ಕಲಬುರಗಿ ಕೇಂದ್ರ ಕಾರಾಗೃಹಕ್ಕೆ ಭೇಟಿಯನ್ನು ನೀಡಿ ಅಲ್ಲಿನ ಅಧಿಕಾರಿಗಳ ಸಭೆಯನ್ನು ಕರೆದು ಅಲ್ಲಿಂದ ಇದ್ದ ಇಂಚಿಂಚ ಮಾಹಿತಿಯನ್ನು ಪಡೆದಿರುವಂಥದ್ದು. ಅದಾದ ಬಳಿಕ ಮಾಧ್ಯಮಕ್ಕೆ ಹೇಳಿಕೆಯನ್ನು ನೀಡಿರುವಂಥದ್ದು. ಏನಂತಂದರೆ ಕೇಂದ್ರ ಕಾರಾಗೃಹದಲ್ಲಿ ಏನೇನೆಲ್ಲ ಲೋಪಗಳಿದ್ದಾವೆ, ಅಲ್ಲಿ ಏನೇನೆಲ್ಲ ಸುಧಾರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಈಗ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ. ಈ ಒಂದು ಕೇಂದ್ರ ಕಾರಾಗೃಹದ 3 ಜನ ಏನು ಎಸ್ಕೇಪ್ ಆಗಿದ್ರು ಅದರಲ್ಲಿ 2 ಈಗ ಪೊಲೀಸರು ಬಂಧಿಸಿ ಈಗ ವಾಪಸ್ ಜೈಲಿಗೆ ತಂದಿರುವಂಥದ್ದು. ಆದರೆ ಇನ್ನೋರ ಪ್ರಮುಖ ಆರೋಪಿ ಏನು ಮಸ್ತಾನ್ ಇದ್ದಾನೆ, ಅವನು ಇನ್ನೂ ಕೂಡ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿಗ ಎಸ್ಕೇಪ್ ಆಗಿದ್ನು. ಆತ ಇನ್ನು 17 ದಿನ ಕಳೆದರೂ ಕೂಡ ಇನ್ನೂ ಪೊಲೀಸರಿಗೆ ಕೈಗೆ ಸಿಕ್ಕಿಲ್ಲ. ಹಾಗಾಗಿ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಂಥ ಡಿಜಿಪಿ ಅಲೋಕ್ ಕುಮಾರ್ ಅವರು ಏನಂತಂದರೆ 8 ಜನ ಜೈಲು ಅಧೀಕ್ಷಕ ರಾಕೇಶ್ ಕಾಂಬ್ಳೆ ಸೇರಿದಂತೆ ಸಹಾಯಕ ಅಧೀಕ್ಷಕರು ಸೇರಿದಂತೆ ಸುಮಾರು 8 ಜನರನ್ನು ಈಗ ಕರ್ತವ್ಯ ಲೋಪದಡಿ ಏನಂತಂದರೆ ಅವತ್ತಿನ ಏನು ಎಸ್ಕೇಪ್ ಆಗಿದ್ರು ಅದನ್ನು ಮರುದಿನವೇ ಅವರನ್ನು ಸಸ್ಪೆಂಡನ್ನು ಮಾಡಿ ಅವರಿಗೆ ಆದೇಶವನ್ನು ಮಾಡಿದರು. ಆದರೆ ಇಂದು ಸ್ವತಃ ಅವರು ಕಲಬುರಗಿ ಜೈಲಿಗೆ ಭೇಟಿಯನ್ನು ನೀಡಿ ಇಲ್ಲಿ ಏನೇನೆಲ್ಲ ಲೋಪಗಳು ಅದನ್ನು ಹೇಗೆ ಸುಧಾರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಏನು ಕೇಂದ್ರ ಕಾರಾಗೃಹದಲ್ಲಿ ಸಿಬ್ಬಂದಿಗಳ ಕೊರತೆ ಕೂಡ ಎದ್ದು ಕಾಣ್ತಾ ಇರುವಂಥದ್ದು. ಆದರೆ ಮುಂದಿನ ದಿನಗಳಲ್ಲಿ ಆ ಕೇಂದ್ರ ಕಾರಾಗೃಹದಲ್ಲಿ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ಳುವಂಥ ಕೆಲಸ ಕೂಡ ಮಾಡ್ತೀವಿ ಅನ್ನೋ ಮಾತು ಕೂಡ ಹೇಳಿರುವಂಥದ್ದು. ಇದು ಕಲಬುರಗಿ ಕೇಂದ್ರ ಕಾರಾಗೃಹದ ಇದೇ ಮೊದಲಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಕೇಂದ್ರ ಕಾರಾಗೃಹದಿಂದ ಜೈಲು ಅದೇ ಏನು ಸಜಾಬಂದಿ ಕೈದಿಗಳಾಗಲು ಮತ್ತು ಕೈದಿಗಳು ಎಸ್ಕೇಪ್ ಆಗಿದ್ರು. ಇದು ಏನಂತಾರೆ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಎಲ್ಲೋ ಒಂದು ಕಡೆ ಕೈದಿಗಳು ಎಸ್ಕೇಪ್ ಆಗಲು ಇದೊಂದು ವ್ಯವಸ್ಥಿತವಾಗಿ ಇಲ್ಲಿ ಏನಾದರೂ ಸಂಚನ್ನು ರೂಪಿಸಲಾಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ಈಗ ಪೊಲೀಸರು ಅಲ್ಲಿದ್ದಂಥ ಜೈಲಿನ ಅಧೀಕ್ಷಕರು ಕೂಡ ಈಗ ಪರಿಶೀಲನೆ ಮಾಡಿ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಕೇಂದ್ರ ಕಾರಾಗೃಹದ ಸುತ್ತಮುತ್ತ ಹಾಕಿದಂಥ ಏನು ಕರೆಂಟಿನ ತಂತಿ ಬೆಲಿತ್ತು ಅದು ಸಾಕಷ್ಟು ಸುಮಾರು 2-3 ವರ್ಷಗಳಿಂದ ಅದು ಏನಂತಾರೆ ವರ್ಕ್ ಆಗ್ತಾ ಇಲ್ಲ. ಆದರೆ ಅದು ವರ್ಕ್ ಆಗ್ತಾ ಇಲ್ಲ ಅಂತಂದರೆ ಏನು ಕೈದಿಗಳಿಗೆ ಎಸ್ಕೇಪ್ ಆಗಲು ಇದು ಈಸಿ ಆಗುತ್ತೆ. ಹಾಗಾಗಿ ಅದನ್ನು ಏನು ಮೊದಲ ಆದ್ಯತೆಯನ್ನು ಅದಕ್ಕೆ ನೀಡಿ ಈಗ ಸುರಕ್ಷತೆ ಬಗ್ಗೆ ನಾವು ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ ಅನ್ನೋ ಮಾತು ಕೂಡ ಏನು ಅಲೋಕ್ ಕುಮಾರ್ ಅವರು ಹೇಳಿರುವಂಥದ್ದು. ಹೀಗಾಗಿ ಏನು ಅಲ್ಲಿ ಏನೇನು ಲೋಪಗಳಿವೆ, ಯಾರ್ಯಾರು ಅಧಿಕಾರಿಗಳು ಇದಕ್ಕೆ ಸಾಥನ್ನು ನೀಡಿದ್ರು, ಅದೇ ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಅಲ್ಲಿ ಯಾರಾದರೂ ಏನೋ ಸಿಬ್ಬಂದಿಗಳೇನಾದರೂ ಅವರಿಗೆ ಏನು ಎಸ್ಕೇಪ್ ಆಗಲು ಸಹಾಯವನ್ನು ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಅಲೋಕ್ ಕುಮಾರ್ ಅವರು ಸಂಪೂರ್ಣವಾಗಿ ಇಂಚಿಂಚು ಜೈಲಿನ ಮಾಹಿತಿಯನ್ನು ಪಡೆದುಕೊಂಡು ಈಗ ಕೇಂದ್ರ ಕಾರಾಗೃಹದಿಂದ ಬಂದಿರುವಂಥದ್ದು. ಹೀಗಾಗಿ ಕಲಬುರಗಿ ಕೇಂದ್ರ ಕಾರಾಗೃಹಕ್ಕೆ ಏನೇನೆಲ್ಲ ಬೇಕು ಭದ್ರತೆಯನ್ನು ಒದಗಿಸುವುದಾಗಲಿ, ಸಿಬ್ಬಂದಿಗಳನ್ನು ಒದಗಿಸುವಂಥದ್ದಾಗಲಿ, ಕೈದಿಗಳು ಅಲ್ಲಿಂದ ಎಸ್ಕೇಪ್ ಆಗದೇ ರೀತಿಯಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಎಲ್ಲವೂ ಕೂಡ ನಾವೀಗ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ತೀವಿ ಅಂತ ಹೇಳ್ತಾರೆ. ಅಲ್ಲದೆ ಈ ಒಂದು ಕೇಂದ್ರ ಕಾರಾಗೃಹದಲ್ಲಿ ಸಾಕಷ್ಟು ಬಾರಿ ಏನಂತಂದರೆ ಮಾದಕ ವಸ್ತುಗಳು, ಸಿಗರೇಟ್, ಗುಟ್ಕಾ, ಗಾಂಜಾ ಇಂತಹ ಒಂದು ಮಾದಕ ವಸ್ತುಗಳು ಏನು ಪತ್ತೆ ಆಗ್ತಾ ಇದ್ವು, ಏನು ಇದ್ದಂಥ ಕೈದಿಗಳಿಗೆ ಏನು ಸಪ್ಲೈಯನ್ನು ಆಗ್ತಾಯಿತ್ತು ಆ ಒಂದು ನಿಟ್ಟಿನಲ್ಲಿ ಕೂಡ ಈಗ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಕೇಂದ್ರ ಕಾರಾಗೃಹದಲ್ಲಿ ಯಾವುದೇ ರೀತಿಯ ಇಂತಹ ಅನೈತಿಕ ಚಟುವಟಿಕೆಗಳಿಗೆ ನಾವು ಅವಕಾಶವನ್ನು ಕೊಡಲ್ಲ. ಹಾಗಾಗಿ ಎಲ್ಲ ಜೈಲಿನ ಇದ್ದಂಥ ಎಲ್ಲ ಏನು ಅಧಿಕಾರಿ ಸಿಬ್ಬಂದಿಗಳನ್ನು ಕಟ್ಟುನಿಟ್ಟಿನ ಏನು ಆದೇಶವನ್ನು ನೀಡಿರುವಂಥದ್ದು. ಯಾವುದೇ ಈ ರೀತಿಯ ಒಂದು ಘಟನೆ ನಡೆದರೆ ನಾವು ಏನು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅನ್ನೋದು ಎಚ್ಚರಿಕೆಯನ್ನು ಕೂಡ ಈಗ ಅಲೋಕ್ ಕುಮಾರ್ ಅವರು ನೀಡಿರುವಂಥದ್ದು. ಹೌದು, ನಾವು 2ನೇ ಸರ್ತಿ ನಾನು ಬಂದಿದ್ದೇನೆ ಕಲಬುರಗಿಗೆ. ನಾನು DG ಪ್ರಿಸನ್ ಇದು ಚಾರ್ಜ್ ತೊಗೊಂಡಿದ್ದ ನಂತರ ಮತ್ತು ಹೋದ ಸರ್ತಿ ಜನವರಿ ತಿಂಗಳ ನಾನು ಬಂದಿದ್ದೆ. ಆ ಸಮಯ ಕೆಲವು ವಿಡಿಯೋ ವೈರಲ್ ಆಗಿತ್ತು. ಈಗ ಕೂಡ 14ನೇ ತಾರೀಕಿಗೆ ಒಂದು ಘಟನೆ ಇಲ್ಲಿ ಆಗಿತ್ತು. ಅಲ್ಲಿ 3 ಜನ ಪ್ರಿಸ್ನರ್ಸ್ ಏನಿದೆ ಅವರು ಪರಾರಿ ಆಗಿತ್ತು. ಆ 3 ಜನ ಒಳಗಡೆ ಈಗ ಕಲಬುರಗಿ ಪೊಲೀಸ್ ಮತ್ತು ಬೀದರ್ ಪೊಲೀಸ್ ಅವರು ಸೇರಿ ಅವರು ಇಬ್ಬರಿಗೆ ಈಗ ಮರುಬಂಧನೆ ಅವರು ಮಾಡಿದ್ದಾರೆ. ಅದೇ 3ನೇ ಆರೋಪಿ ಮಸ್ತಾನ್ ಎಲಿಯಾಸ್ ಮಾಸಾ ಒಂದು ಊರಿದೆ ಬಸವ ಕಲ್ಯಾಣ್ ತಾಲೂಕಲ್ಲಿ ಇಸ್ಲಾಂಪುರ ಹತ್ರ ಅವ್ರದ್ದು ಊರಿದೆ, ರಾಜೇಶ್ವರಿ OP ಇದೆ ಬರದ್ದೆ ಅಲ್ಲಿದೆ.
ಇನ್ನೂ ಒಂದು ಪತ್ತೆ ಇನ್ನೂ ಆಗಿಲ್ಲ. ಆದರೆ ನಮ್ಮ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಅದರ ಬಗ್ಗೆ ಅವರು ಪತ್ತೆ ಮಾಡ್ತಾ ಇದ್ದಾರೆ. ಮತ್ತು ಯಾವ ರೀತಿ ಇದು ಆಗಿತ್ತು ನಾನು ಕೂಡ ಒಂದು ಜನರಲ್ ಆಗಿ ಏನು ಇಲ್ಲಿ ವ್ಯವಸ್ಥೆ ನಡೀತಾ ಇದೆ ಅದು ಪ್ಲಸ್ ಈ ಕೇಸು ಕೂಡ ಏನಿದೆ ಅದರ ಬಗ್ಗೆ ಕೂಡ ಪರಿಶೀಲನೆ ಮಾಡಿದ್ದೇನೆ. ಸೊ ಈ ಕೇಸ್ನಲ್ಲಿ ಯಾರು ಲೋಪದೋಷಗಳು ಇತ್ತು ಅವರ ಮೇಲೆ ಈಗಾಗಲೇ ಕ್ರಮ ಜರುಗಿಸಲಾಗಿದೆ. ಆದರೆ ಇನ್ನೂ ನಾನು ವಿಚಾರಣೆ ಮಾಡಿದ್ದೆ ಅಧಿಕಾರಿಗಳಿಗೆ, ನಮ್ಮ KSISF ಅಧಿಕಾರಿ ಅವರಿಗೆ ಮಾತಾಡಿದ್ದೆ. ಮತ್ತು ಮುಂದೆ ಹೇಗೆ ಸುಧಾರಣೆ ಮಾಡಬೇಕು ಅದರ ಸಲುವಾಗಿ ಕೆಲವು ನಾವು ನಿರ್ದೇಶಗಳು ನಾವು ಈಗ ಕೊಟ್ಟಿದ್ದೀವಿ. ಆ ನಂತರ ಅದರ ಜೊತೆಗೆ ಈಗ ನಾವು ಈಗ ಕರೆಕ್ಷನಲ್ ಸರ್ವಿಸೇಜ್ ಏನಿದೆ ಅದರ ಬಗ್ಗೆ ಸ್ವಲ್ಪ ಒತ್ತು ನಾವು ಕೊಡಬೇಕು ನಮ್ಮ ಎಲ್ಲ ಪ್ರಿಸನ್ಸ್ನಲ್ಲಿ, ಕರ್ನಾಟಕ ಪ್ರಿಸನ್ಸ್ನಲ್ಲಿ. ಸೊ ಆ ನಿಟ್ಟಿನಲ್ಲಿ ಕೂಡ ಅವರಿಗೆ ಕೆಲವು ನಿರ್ದೇಶಗಳು ನಾವು ಕೊಟ್ಟಿದ್ದೀವಿ. ಯಾಕೆಂದರೆ ನಾವು ಬಹಳ ಕಡೆ ಹೋಗಿ ಪ್ರಿಸನ್ ನಾನು ವಿಸಿಟ್ ಮಾಡಿದ್ದೇನೆ, ಅಲ್ಲೇ ನಾವು ಹೋಲಿಸಿದರೆ ನಾವು ಕರ್ನಾಟಕದ ಪ್ರಿಸನ್ಗಳು ಸ್ವಲ್ಪ ಕರೆಕ್ಷನಲ್ ವ್ಯವಸ್ಥೆ ಏನಿದೆ ಅದು ಸ್ವಲ್ಪ ಅಲ್ಲಿ ಕೊರತೆ ಇದೆ. ಸೊ ಅದು ಕೂಡ ನಾವು ಈಗ ಹೇಳಿದ್ದೀವಿ. ಮತ್ತು ನಾವು ಸೆಕ್ಯೂರಿಟಿ ಹೆಚ್ಚಿಸಲಿಕ್ಕೆ ಅದು ಕೆಲವು ನಿರ್ದೇಶ ಕೊಟ್ಟಿದ್ದೀವಿ. ಸೊ ಇದು ಮಾಡಿಕೊಂಡು ನಾವು ಇದು ಬಂದಿದ್ದೀವಿ. ಈ ರೀತಿ ಘಟನೆ ಆಗಬಾರ್ದು ಮತ್ತು ಆಗಬಾರ್ದಾಗಿತ್ತು. ಆದರೆ ಯಾರು ಈಗ ಇದು ಆಗಿದೆ, ಸೊ ನಾವು ಅದಕ್ಕೆ ಈಗ ಪನಿಷ್ಮೆಂಟ್ ನಾವು ಅವ್ರದ್ದು ಒಂದು ಸಸ್ಪೆನ್ಷನ್ಲಿ 8 ಜನ ಇದ್ದಾರೆ. ಮತ್ತು ಇನ್ನೊಬ್ಬರು ನಾವು ನೈಟ್ ರೌಂಡ್ ಆಫೀಸರ್ ಬಗ್ಗೆ ವಿಚಾರಣೆ ಮಾಡಿದ್ದೆ, ಅವರಿಗೆ ಕೂಡ ನಾವೀಗ ಅದು ಸರಿಯಾಗಿ ಮಾಡಿಲ್ಲ. ಸೊ ಯಾವ್ಯಾವ ಕ್ರಮ ತೊಗೊಳ್ಬೇಕು ಅದು ನಾವು ತೊಗೊಳ್ತೀವಿ. ಆದರೆ ಒಂದು ವ್ಯವಸ್ಥೆ ಅದು ಇನ್ನೂ ಸರಿಪಡಿಸಬೇಕು. ಅಲ್ಲ ನೋಡಿ, ನಾವು ನೋಡಿದ್ವಿ ಪ್ರತಿ ವರ್ಷ ನಾವು ಈ 16 ವರ್ಷ ಅದು ಡೇಟಾ ತೊಗೊಂಡಿದ್ದೀವಿ 2008ಇಂದ ಇನ್ನೂವರೆಗೆ 2026ವರೆಗೆ. ಸೊ ಪ್ರತಿ ವರ್ಷ ಏನಿದೆ ಕಿ ಫರಾರಿ ಇದು ಕೈದಿಗಳದು 10, 12, 15, 16 ಆ ರೀತಿ ಇದು ಪ್ರತಿ ವರ್ಷ ಇದು ಆಗ್ತಾ ಇರ್ತಿದೆ. ಆದರೆ ನಾವು ಹೇಳೋದಿಲ್ಲ ಆದರೆ ಕಲಬುರಗಿಯಿಂದ ಆಗಿದ್ದೆ ಅದು ನಮಗೆ ಕಲಬುರಗಿನ ಆಗದ್ದೆ ಅದು ಇಲ್ಲ. ಅದು ಈ ಬಳ್ಳಾರಿಯಿಂದ ಕೂಡ ಆಗದ್ದೆ, ಗೋಕಾಕಿಂದ ಕೂಡ ಆಗದ್ದೆ, ಬೆಳಗಾವಿಯಿಂದ ಕೂಡ ಆಗದ್ದೆ. ಸೊ ಅದು ಎಲ್ಲ ಕಡೆದು ಇರ್ತದೆ. ಆದರೆ ನಾವು ಎಲ್ಲ ಕಡೆ ವ್ಯವಸ್ಥೆ ಸರಿಪಡಿಸಬೇಕು. ಮಾತ್ರ ಈ ಕಲಬುರಗಿದು ಸಮಸ್ಯೆ ಇಲ್ಲ. ಮತ್ತು ಗಾಂಜಾ ಇದು ಹೇಳ್ತೀರಾ, ಇಲ್ಲಿ ಆ ಟೈಮಿಂದು ಆಗಿತ್ತು, ನಾವು ಕ್ರಮ ನಾವು ತೊಗೊಂಡಿದ್ದೀವಿ. ಜಾನ್ವರಿಲಿ ಒಂದು ಘಟನೆ ಆಗಿತ್ತು. CS ಏನಿದ್ದಾರೆ ಇನ್ನೂ ಅವರಿಗೆ ನಾವು ಯಾವ ಕಡೆ ಮರು ನೇಮಕ ನಾವು ಮಾಡಿಲ್ಲ. ಮತ್ತು ನಾವು ಆ್ಯಕ್ಚುಲಿ ಸಸ್ಪೆನ್ಷನ್ ರಿಕಮೆಂಡ್ ಮಾಡಿದ್ವಿ. ಈಗ ಗೌರ್ಮೆಂಟ್ ಕಡೆ ಇನ್ನೂ ಅದು ಪೆಂಡಿಂಗ್ ಇದೆ, ಪ್ರಪೋಸಲ್ ಏನಿದೆ. ಮತ್ತು ಅವ್ರ ಮೇಲೆ DE ಸಲುವಾಗಿ ನಾವು ರಿಕಮೆಂಡ್ ಮಾಡಿದ್ವಿ. ಸೊ ಆ ಟೈಮ್ಗೆ ಕೂಡ ಯಾರ್ದು ಲೋಪದೋಷಗಳು ಇತ್ತು ನಾವು ಇದು ಮಾಡಿದ್ವಿ. ಮತ್ತು ಆ ನಂತರ ಯಾವುದು ಘಟನೆ ಗಾಂಜಾದು ಅಥವಾ ಇದು ಆಗಿಲ್ಲ. ನಮ್ಮ ಪ್ರಕಾರ ಜನವರಿ ನಂತರ ಆ ಘಟನೆ ಆಗಿಲ್ಲ. ಆದರೆ ಇಲ್ಲಿ ಏನಿದೆ ನಮಗೆ ಅನ್ನಿಸಿದೆ ಅವರು ಸುಪ್ರೀಂ ಕೂಡ ಅಷ್ಟು ಸ್ವಲ್ಪ ಇನ್ನೂ ಅವರು ಟಫ್ ಇರಬೇಕಾಗಿತ್ತು. ಅವರು ಟಫ್ನೆಸ್ ತೋರಿಸಿಲ್ಲ. ಸೊ ಅವ್ರದ್ದು ಅದರ ಸಲುವಾಗಿ ಕೆಲವು ಜನ ಬಹಳ ನಿಷ್ಕಾಲಿತನ ತೋರಿಸಿದ್ದಾರೆ ಡ್ಯೂಟಿ ಮಾಡುವಾಗ. ಅದರ ಸಲುವಾಗಿ ಘಟನೆ ಇದು ಜರುಗಿಸಿದೆ. ಸೊ ನಾವು ಅದರ ಬಗ್ಗೆ ಕೂಡ ನಾವು ಕ್ರಮ ತಗೊಳ್ಳಿ. ಅಲ್ಲ ಏನಾಗುತ್ತೆ, ಆ ಟೈಮ್ ಯಾರು ಅಧಿಕಾರಿ ಇದ್ದರು ಅವರು 2-3 ಸರ್ತಿ ಅಧಿಕಾರಿಯಲ್ಲಿ ಚೇಂಜ್ ಆಗಿದ್ದಾರೆ. ಅನ್ಫಾರ್ಚುನೇಟ್ಲಿ ಅವರು ಒಬ್ಬರು ಅಧಿಕಾರಿ ಇದ್ದರು, ಅವರು ಅಲ್ಲಿಂದ ಹೋದರು. ನಮ್ಮ ಟೈಮ್ ನಾನು ಯಾವಾಗ ಬಂದಿದ್ದೆ ಅವರು ಒಬ್ಬರು ಅಧಿಕಾರಿ ಇದ್ದರು, ಅವರು ಚೇಂಜ್ ಆದರು. ಆ ನಂತರ ಒಬ್ಬರು ಸುರೇಶ್ ಬಂದರು, ಅವರು ಈಗ ಇಲ್ಲಿ ಕೆಲಸ ನಾವು ಮಾಡೋದಿಲ್ಲ, ಅವರು ಬ್ಯಾಂಗ್ಳೂರಲ್ಲಿ ಕೂತಿದ್ದಾರೆ. ಆನಂತರ ಕಾಮ್ಲೆ ಬಂದರು. ಸೊ ಅದು ಅಧಿಕಾರಿಗಳು ಸ್ವಲ್ಪ ಚೇಂಜ್ ಆಗಿದ್ದ ಕಾರಣ ನಮ್ಗೆ ಅನಿಸ್ದಾಗ ಈ ಸಮಸ್ಯೆ ಸ್ವಲ್ಪ ಆಗಿದೆ. ಅದು ಡೈರೆಕ್ಷನ್ ಚೇಂಜ್ ಆಗಲ್ಲ ಸರ್. ಅಲ್ಲ, ಅದು ಕರೆಕ್ಟ್ ಇದೆ. ಆದರೆ ಅದು ಪರ್ಮನೆಂಟ್ ಒಬ್ಬರು ಇರಬೇಕು, ಪರ್ಮನೆಂಟ್ ಹಾಗೆ ಯಾರು ಇರಬೇಕು. ಸೊ ಅದು ಸಮಸ್ಯೆನೇ ಆಗಿದಾಗ ಆ ಘಟನೆ ಸಲುವಾಗಿ ಇದು ಪರ್ಮನೆಂಟ್ ಹಾಗೆ ನಾವು ಸುರೇಶಿಗೆ ಕಲಿಸಿದ್ದೀವಿ. ಆದರೆ ಅವರು ಕೂಡ ಆ್ಯಬ್ಸೆಂಟ್ ಆಗಿಬಿಟ್ರು 4 ತಿಂಗಳೇನಿದೆ. ಸೊ ಅದು ಒಂದು ಕೆಲವು ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಇಲ್ಲಿ ಆಗಿದೆ. ಈಗ ನಾವು ಕೃಷ್ಣ ಕುಮಾರ್ಗೆ ನಾವು ಕಲಿಸಿದ್ವಿ. ಏನಾಗತ್ತೆ, ಕಲಬುರಗಿದು ಒಂದು ನಮ್ಮ ಎಲ್ಲ ಇಲಾಖೆಯಲ್ಲಿ ಯಾರು ಸೌತ್ ಕರ್ನಾಟಕದವರು ಇರ್ತಾರೆ, ಈ ಕಡೆಯವರು ಕೆಲಸ ಮಾಡೋಕ್ಕೆ ಅವರು ಇಷ್ಟಪಡೋದಿಲ್ಲ. ಅವರು ಎಲ್ಲೋ ಒಂದು ಕಡೆ ಏನಂತಂದರೆ ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಎಸ್ಕೇಪ್ ಆದಂಥ ಕೈದಿ ಇನ್ನೋರ್ವ ಕೈದಿ ಏನಂದ್ರೆ ಆತ ಇಲ್ಲಿವರೆಗೂ ಕೂಡ ಇನ್ನೂ ಪತ್ತೆ ಆಗಿಲ್ಲ. ಹಾಗಾಗಿ ಆತನ ಪತ್ತೆಗೂ ಕೂಡ ಈಗ ಪೊಲೀಸರು ಬಲೆಯನ್ನು ಬೀಸಿರುವಂಥ ಸುಮಾರು 2-3 ತಂಡಗಳನ್ನು ಮಾಡಿ ಆತನ ಏನು ಪತ್ತೆಗೆ ಈಗ ಮುಂದಾಗಿರುವಂಥದ್ದು. ಇದು ಏನಂತಂದರೆ ಕೇಂದ್ರ ಕಾರಾಗೃಹಕ್ಕೆ ಎಂದು ಭೇಟಿಯನ್ನು ನೀಡಿದಂಥ ಅಲೋಕ್ ಕುಮಾರ್ ಅವರು ಅಲ್ಲಿದ್ದಂಥ ಸಿಬ್ಬಂದಿಗಳು ಮತ್ತು ಅಲ್ಲಿದ್ದಂತಹ ಭದ್ರತೆಯ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಇದಕ್ಕೆ ಸೂಕ್ತವಾದಂಥ ಕ್ರಮಗಳನ್ನು ಕೈಗೊಳ್ತೀವಿ, ಸೂಕ್ತವಾದಂಥ ಭದ್ರತೆ ಇನ್ನಷ್ಟು ಏನಂತಂದ್ರೆ ಕಠಿಣಗೊಳಿಸ್ತೀವಿ ಅನ್ನೋ ಒಂದು ಮಾತು ಕೂಡ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಂಜು ತಳವಾರ್ ಜೊತೆ ಅರುಣ್ ಕದಂ, ನ್ಯೂಸ್ 18 ಕಲಬುರಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.